ಸೊ ಗೆಳೆಯರೆ, ಇಲ್ಲಿ ನಾನು ಬರ್ತೀನಿ ಫೇಸ್ಬುಕ್ಲಿಂದ ದುಡ್ಡು ಗಳಿಸುವುದು ಹೇಗೆ. ಸೊ ಗೆಳೆಯರೆ, ನೀವು ಯೂಟ್ಯೂಬ್ ಮೇಲೆ ಕೆಲಸ ಮಾಡಿದರೆ ದುಡ್ಡು ಬರ್ತೈತೆ ಅಂತ ತಿಳ್ಕೊಂಡಿರಿ. ಆದರೆ ನಂದು ಒಂದು ಪ್ರೊಫೈಲ್ ಪೇಜ್ ಇದೆ ಮತ್ತು ಒಂದು ಪೇಜ್ನೂ ಇದೆ, ಪ್ರೊಫೈಲ್ನೂ ಇದೆ, ಒಂದು ಪೇಜ್ನೂ ಇದೆ. ಪ್ರೊಫೈಲ್ ಅಂದರೆ ಏನು? ಬರೀ ಅಲ್ಲಿ ನಿಮಗೆ ಭಾಳಷ್ಟು ಮಂದಿ 100, 1000, 1500, 2000, 5000 ಮಂದಿ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಪ್ರೊಫೈಲ್ ಮೇಲೆ. ನೀವು ಅದಕ್ಕೆ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿದ ಮೇಲೆ ನಿಮಗೆ 5000 ಫ್ರೆಂಡ್ಗಳು ಆದಮೇಲೆ ನೀವು ಅದಕ್ಕೆ ಫಾಲೋವರ್ಸ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ನೀವು ಅದಕ್ಕೆ ಪೇಜ್ನಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಆದರೆ ಅದು ಪ್ರೊಫೈಲೇ ಇರುತ್ತೆ, ಪೇಜ್ ಗತಿನ ಎಲ್ಲ ಸೆಟಪ್ ಕೊಡ್ತಾನೆ, ಆದರೆ ಪ್ರೊಫೈಲ್ ಇರುತ್ತೆ. ಇನ್ನೊಂದಿದೆ ಪೇಜನ್ನು ಕ್ರಿಯೇಟ್ ಮಾಡೋದು. ಪೇಜ್ ಅಂದರೆ ಹೇಗೆ ನೀವು ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಜಿಮೇಲ್ ID ತೆಗೆದ ಕೇಸಿಂದ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಹೇಗೆ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡ್ತಿರಲ್ಲ, ಅದಕ್ಕೆ ಒಂದು ಪೇಜ್ ಅಂತಾರೆ. ಫೇಸ್ಬುಕ್ ಪೇಜ್ ಬೇರೆ ಮತ್ತು ಪ್ರೊಫೈಲ್ ಬೇರೆ. ಪ್ರೊಫೈಲ್ ಅಂದರೆ ನಿಮ್ಮದು ಹೆಸರು ಇರ್ತೈತಿ, ನಿಮ್ಮದು ಸ್ವಂತವಾದ ನಿಮ್ಮ ನಿಜವಾದ ಹೆಸರು ಇರ್ತೈತಿ ಪ್ರೊಫೈಲ್ ಮೇಲೆ. ಮತ್ತು ಪೇಜ್ ಮೇಲೆ ನಿಮ್ಮ ನಿಜವಾದ ಹೆಸರನ್ನು ಇಡ್ಬೋದು, ಅಥವಾ ಏನಾದರೂ ನಿಮ್ಮದು ಪೇಜಿಂದ ಹೆಸರು ಬೇರೆ ಬೇರೆ ಯೂನಿಕ್. ಹೇಗೆ ನಮ್ಮದು ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಹಾಗೆ ನೀವು ಜವಾರಿ ಕ್ರಿಯೇಟರ್ ಗೈಡ್ ಅಂತ ನೀವು ಪೇಜಿಂದ ಹೆಸರು ಇಡಬಹುದು. ಸೊ ಈ ಥರ ಈಗ ಏನಿದೆ, ಫೇಸ್ಬುಕ್ ಭಾಳಷ್ಟು ಮಂದಿಗೆ ದುಡ್ಡು ಇಲ್ಲಿ ಕೊಡ್ಲಕತ್ತಾನ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ಲಾಸ್ಟಿಂದ ನೋಡ್ರಿ. ಫೇಸ್ಬುಕ್ ಮೇಲೆ ಕೇವಲ ಫೋಟೋ ಅಪ್ಲೋಡ್ ಮಾಡಿ ನೀವು ಇಲ್ಲಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಬಹುದು. ಸಪೋಸ್ ಆಫ್ ಒರಿಜಿನಲ್ ಕಂಟೆಂಟ್ ಇರಬೇಕು. ಈಗ ನಂದು ಒಂದು ಫೇಸ್ಬುಕ್ ಪ್ರೊಫೈಲ್ ಇದೆ ಮತ್ತು ನನಗೆ ಫೇಸ್ಬುಕ್ ಪೇಜ್ನಲ್ಲಿ 58,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದರೂ ಕೂಡ ನನಗೆ ಬೋನಸ್ ಸೆಟಪ್ ನನಗೆ ಬಂದಿದ್ದಿಲ್ಲ. ಆದರೆ ನನಗೆ ಕೇವಲ 5,000 ಫಾಲೋವರ್ಸ್ ನನ್ನ ಫ್ರೆಂಡ್ಸ್ನಲ್ಲಿ ಫ್ರೆಂಡ್ಸ್ಗೆ ನಾನು ಫಾಲೋವರ್ಸ್ನಲ್ಲಿ ಕನ್ವರ್ಟ್ ಮಾಡಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡಿ ಇದಕ್ಕೆ ನಾನು ಓಪನ್ ಮಾಡಿದಲ್ಲ, ಆವಾಗ ನನಗೆ ಪ್ರೊಫೈಲ್ಗೆ ಸಿಕ್ಕಿತ್ತು. ಈಗ ನಿನ್ನೆ ಪೇಜ್ಗೂ ಕೂಡ ಬೋನಸ್ ಸೆಟಪ್ ಸಿಕ್ಕಿದೆ. ಬೋನಸ್ ಸೆಟಪ್ ಹೇಗೆ ಸಿಗ್ತೈತಿ ಅದನ್ನು ನಿಮಗೆ ತೋರಿಸ್ತೀನಿ. ಮೊದಲು ಬೋನಸ್ ಸೆಟಪ್ ನಿಮಗೆ ಸಿಕ್ಕರೆ ನೀವು ಏನು ಮಾಡಬೇಕು ಅದು ನಿಮಗೆ ಇಲ್ಲಿ ಹೇಳ್ತೀನಿ. ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. ಇಲ್ಲಿ ನಾನು ಹಚ್ಚಲಾಕತ್ತೀನಿ. ಈ ಥರ ನಂದು ನಂದು ಪ್ರೊಫೈಲ್ ಇದೆ. ಈ ಪ್ರೊಫೈಲ್ ಮೇಲೆ ಇದು ಮಣ್ಣಮೂಲೆ ಆಲ್ ಇನ್ ಒನ್ ಪೇಜ್ ಇದೆ. 58,000 ಫಾಲೋವರ್ಸ್ ಇದ್ದಾವೆ. ಮತ್ತು ಇಲ್ಲಿ ಬಂದೆ ನಾನು ಅದಕ್ಕೆ ಡ್ಯಾಶ್ಬೋರ್ಡ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ತೆಳಗಡೆ ಬಂದಾಗ ಇಲ್ಲಿ ತೆಳಗಡೆ ಮೊನಿಟೈಸೇಷನ್ ಆಪ್ಷನ್ ಸಿಗ್ತೈತಿ. ಒಂದು ಆಪ್ಷನ್ ಸಿಗ್ತೈತಿ, ಅದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಮೊನಿಟೈಸೇಷನ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಯಾವ್ಯಾವ ಸ್ಟಾರ್ನೂ ಅವೈಲೇಬಲ್ ಇದೆ, ಆ್ಯಡ್ಸ್ ಆನ್ ರೀಲ್ಸ್ನೂ ಅವೈಲೇಬಲ್ ಇದೆ, ಇನ್ಸ್ಟ್ರೀಮ್ ಆ್ಯಡ್ಸ್ನೂ ಇದೆ ಮತ್ತು ಸಬ್ಸ್ಕ್ರಿಪ್ಷನ್ನು ಕೂಡ ಇದೆ. ಇದರದ್ದು ಏನಿದೆ, ಇದರದ ಅರ್ಥ ಏನು? ಸ್ಟಾರ್ ಅಂದರೆ ಯಾರಾದರೂ ನಿಮಗೆ ದುಡ್ಡು ಕೊಡಬಹುದು ಸ್ಟಾರ್ ಮುಖಾಂತರ. ಆ್ಯಡ್ಸ್ ಆನ್ ರೀಲ್ಸ್ ಅಂದರೆ ನೀವು ರೀಲ್ಸ್ ವಿಡಿಯೋ ಹಾಕ್ತಿದ್ರೆ ನಿಮಗೆ ರೀಲ್ಸ್ ಮುಖಾಂತರನೂ ಕೂಡ ದುಡ್ಡು ಅರ್ನಿಂಗ್ ಆಕೈತಿ. 1,000 1,500 ವ್ಯೂಸ್ಗೆ $0.01 ಇಲ್ಲಿ ಅರ್ನಿಂಗ್ ಆಕೈತಿ. ಇನ್ಸ್ಟ್ರೀಮ್ ಆ್ಯಡ್ಸ್ ಅಂದರೆ ನಿಮ್ಮ 1 ನಿಮಿಷಕ್ಕಿಂತ ಹೆಚ್ಚಿನ ವಿಡಿಯೋ ಇದ್ದರೆ ಪೋಸ್ಟ್ನಲ್ಲಿ ಹಾಕಿದರೆ ಅದರಿಂದ ನಿಮಗೆ ಇನ್ಸ್ಟ್ರೀಮ್ ಆ್ಯಡ್ಸ್ ಬಂದು ವಿಡಿಯೋ ಆದ ನಂತರ ಒಂದು ಇನ್ಸ್ಟ್ರೀಮ್ ಆ್ಯಡ್ ಬರ್ತೈತಿ, ಅಥವಾ ವಿಡಿಯೋದ ನಡು ಎಲ್ಲಾದರೂ ಒಂದು ಸಲ ಆ್ಯಡ್ ಬರ್ತೈತಿ, ಅದರ ರೆವೆನ್ಯೂ ಬರ್ತೈತಿ. ಇನ್ಸ್ಟ್ರೀಮ್ ಆ್ಯಡ್ಸ್ ಅಂದರೆ ಸಬ್ಸ್ಕ್ರಿಪ್ಷನ್ ಅಂದರೆ ಯಾರಾದರೂ ನಿಮಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟು ಅಲ್ಲಿನೂ ಕೂಡ ಅದು ಭಾಳ ಒಂದು ಬೇರೆದ ಒಂದು ಟಾಪಿಕ್ ಇದೆ, ಅದರ ಬಗ್ಗೆ ನಾನು ಮಾತಾಡ್ತೀನಿ ಹಿಂದಗಡೆ. ಸೊ ಇಲ್ಲಿ ಬೋನಸ್ ಸೆಟಪ್ ಅಂತ ಬಂದಿದೆ ನೋಡಿ, ತೆಳಗಡೆ ಬಂದಿದ್ದಿಲ್ಲ ಬೋನಸ್ ಇಲ್ಲಿ ಮುಂದಗಡೆ ಸೆಟಪ್ ಅಂತ ಬಂದಿದೆ. ಸೆಟಪ್ ಅಂತ ಬರಬೇಕು ನಿಮಗೆ. ಅದು ಯಾವ ಸೆಟಪ್ ಅಂತ ಬಂದರೆ ಸೆಟಪ್ಗೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕಾಣ್ತಿದೆ. ಗೆಟ್ ಸ್ಟಾರ್ಟ್ ಅಂತ ಸೈಡಿಗೆ ಕಾಣ್ತಾ ಇದೆ. ಅರ್ನ್ ಬೋನಸ್ ಫ್ರಮ್ ವ್ಯೂಸ್, ಕಮೆಂಟ್, ರಿಯಾಕ್ಷನ್ ಆ್ಯಂಡ್ ಶೇರ್ ಆನ್ ಯುವರ್ ಪೋಸ್ಟ್. ಇಲ್ಲಿ ಸಿಂಪಲ್ ಆಗಿ ಬರ್ದಿದ್ದಾನೆ. ನೀವು ಅದು ಪೋಸ್ಟ್ ಅಂದರೆ ಹೇಗಿರ್ಬೋದು, ವಿಡಿಯೋನೂ ಇರ್ಬೋದು, ರೀಲ್ಸ್ನೂ ಇರ್ಬೋದು. ರೀಲ್ಸ್ಗೆ ಬರೋಂಗಿಲ್ಲ ಮತ್ತು ಸ್ಟೋರಿಗೆ ಬರೋಂಗಿಲ್ಲ. ನೀವು ಫೋಟೋಸ್ ಅಪ್ಲೋಡ್ ಮಾಡಬಹುದು, ಮೋಟಿವೇಶನ್ ಕೋರ್ಸ್ ಹಾಕೋಬಹುದು, ಕನ್ನಡದಲ್ಲಿ ಆಗಲಿ, ಇಂಗ್ಲೀಷ್ನಲ್ಲಿ ಆಗಲಿ, ಹಿಂದಿಯಲ್ಲಿ ಆಗಲಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ನಲ್ಲಿ ನೀವು ನಿಮ್ಮ ಸ್ವಂತವಾದ ಫೋಟೋ ಎಲ್ಲ ವೇಸ್ಟ್ ಮಾಡ್ತೀರಾ. ನೀವು ಫೇಸ್ಬುಕ್ ಅಂತ ಪ್ಲೇಟ್ಫಾರ್ಮ್ ಮೇಲೆ ಫೋಟೋವನ್ನು ಅಪ್ಲೋಡ್ ಮಾಡಿ ದುಡ್ಡು ಅರ್ನಿಂಗ್ ಮಾಡಬಹುದು. ಭಾಳಷ್ಟು ಜನರು ಇಲ್ಲಿ ಫೋಟೋಸನ್ನು ಅಪ್ಲೋಡ್ ಮಾಡಿ ಕೇಸಿಂದ ದುಡ್ಡು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತೀನಿ, ನಿಮ್ಮ ಪ್ರೊಫೈಲ್ ಮೇಲೆ ಕೇವಲ 3,000, 4,000, 5,000 ಇದು ಫ್ರೆಂಡ್ಸ್ ಇದ್ದು ಅಂದರೆ ಅದಕ್ಕೆ ನೀವು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಬೇಕು. ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಹೇಗೆ ನಾವು ಓಪನ್ ಮಾಡಬೇಕು? ಸೊ ಈ ಥರ ನಿಮ್ಮದು ಒಂದು ಪ್ರೊಫೈಲ್ ಇದೆ. ಇದು ನನ್ನ ಪ್ರೊಫೈಲ್ನಲ್ಲಿ ಬಂದೆ. ಪ್ರೊಫೈಲ್ನಲ್ಲಿ ಬರೋಣ. ನಿಮ್ಮದು ಇಲ್ಲಿ ನಂದು ನೋಡಿರಿ, ಇಲ್ಲಿ ಫಾಲೋವರ್ಸ್ ಕಾಣಕತ್ತಾವ ಮೇಲೆ. ಇದು ಎಲ್ಲ ಫ್ರೆಂಡ್ಸ್ ಇದ್ದು, ಮೊದಲು ಫ್ರೆಂಡ್ಸ್ ಇದ್ದು ಎಲ್ಲ ಫಾಲೋವರ್ಸ್ ಕಾಣ. ನಾನು 191 ಮಂದಿಗೆ ನಾನು ಫಾಲೋಸ್ ಮಾಡೀನಿ. ನನಗೆ 18,000 ಮಂದಿ ಇಲ್ಲಿ ನನಗೆ ಫಾಲೋ ನನ್ನ ಫ್ರೆಂಡ್ಸ್ಗಳು ನನಗೆ ಫಾಲೋ ಮಾಡ್ಯಾರ. ಓಕೆ, ಇಲ್ಲಿ 3 ಡಾಟ್ ಅಂತ ಕಾಣ್ತೈತಿಲ್ಲ, ಇಲ್ಲಿ 3 ಡಾಟ್ ಅಂತ ಕಾಣ್ತೈತಿ. ಇಲ್ಲಿ 3 ಡಾಟ್ ಕಾಣ್ತೈತಿ. ಈ 3 ಡಾಟ್ಗೆ ನಾವು ಕ್ಲಿಕ್ ಮಾಡಿದಾಗ ನಿಮ್ಮ ಅಕಸ್ಮಾತ್ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ನಲ್ಲಿ
ಪ್ರೊಫೆಷ್ನಲ್ ಮೋಡ್ನಲ್ಲಿ ಓಪನ್ ಇರಬೇಕು ನಿಮ್ಮದು ಪ್ರೊಫೈಲ್ ಅಥವಾ ಪೇಜ್. ಸೊ ಈ ಥರ ನೀವು ಇಲ್ಲಿ ಬಂದಾಗ ಇಲ್ಲಿ ನೋಡಿ ತೆಳಗಡೆ ಇದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಆಫ್ ಅಂತ ಬಂದಿದೆ. ಟರ್ನ್ ಆಫ್ ಪ್ರೊಫೆಷನಲ್ ಮೋಡ್ ಅಂತ ಬಂದಿದೆ. ನನಗೆ ಆಫ್ ಅಂತ ಬಂದಿದೆ, ನಿಮಗೆ ಆನ್ ಅಂತ ಬರ್ತೈತಿ. ನೀವು ಆನ್ ಮಾಡ್ಕೋಬೇಕು. ಆನ್ ಮಾಡಿದರೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ನ ಇಲ್ಲಿ ತೆಳಗಡೆ ಒಂದು ಆಪ್ಷನ್ ಬರ್ತೈತಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ. ಈ ಥರ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಬರ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಎಲ್ಲ ನೀವು ಸೆಟಪ್ ಮಾಡ್ಕೋಬೋದು. ಮತ್ತು ಕಂಟಿನ್ಯೂ ಆಗಿ ಯೂಟ್ಯೂಬ್ ಮೇಲೆ ಏನು ವಿಡಿಯೋ ಮಾಡ್ತಿರಲ್ಲ ಅದೇ ವಿಡಿಯೋಸ್ ನೀವು ಫೇಸ್ಬುಕ್ಗೆ ಕೂಡ ಹಾಕಿರಿ. ಫೇಸ್ಬುಕ್ನಲ್ಲಿ ಬರೀ ವಿಡಿಯೋ ಅಷ್ಟೇ ಹಾಕಬೇಡ್ರಿ, ರೀಲ್ಸ್ ಅಷ್ಟೇ ಹಾಕ್ರಿ. ನೀವು ದಿನಕ್ಕೆ ಒಂದು 10-15 ಡೈಲಿ ಫೋಟೋಸ್ ಹಾಕಿರಿ. ಫೋಟೋಸ್ ಅಂದರೆ ನೀವು ಎಲ್ಲಾದರೂ ಜರ್ನಿಯಲ್ಲಿ ಹೋದಾಗ ಏನಾದರೂ ಸ್ಯಾಡ್ ಮೂಡ್ ಇಡ್ತಿರೋ ಅಥವಾ ಹ್ಯಾಪಿ ಮೂಡ್ ಇಡ್ತಿರೋ ಅದರ ಕೆಳಗಡೆ ಏನಾದರೂ ಟೆಕ್ಸ್ಟನ್ನು ಬರೀರಿ, ಸ್ವಂತವಾದ ಫೋಟೋನ್ನು ಅಪ್ಲೋಡ್ ಮಾಡಿರಿ. ಇದರಿಂದ ನಿಮಗೆ ಬೋನಸ್ ಆಪ್ಷನ್ಲಿಂದ ಭಾಳಷ್ಟು ನಿಮಗೆ ಅರ್ನಿಂಗ್ ಬರ್ತೈತಿ. ಈಗ ಬೋನಸ್ ಸೆಟಪ್ ಮಾಡೋದಂದ್ರೂ ನಿಮಗೆ ಹೇಳಾಗ್ತಿದೆ. ಆಗ ನಾನು ಅದು ಬೋನಸ್ ಸೆಟಪ್ ಮಾಡೋದು ಒಂದು ಮೊದಲು ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಈಗ ಇಲ್ಲಿ ಪರ್ಫಾರ್ಮೆನ್ಸ್ ಇದೆ. ಓಕೆ, ಇಲ್ಲಿ ಗೆಟ್ ಸ್ಟಾರ್ಟ್ ಇದೆಯಲ್ಲ ಮೇಲ್ಗಡೆ, ನಾವು ಗೆಟ್ ಸ್ಟಾರ್ಟ್ಗೆ ನಾವು ಕ್ಲಿಕ್ ಮಾಡೋಣ. ಗೆಟ್ ಸ್ಟಾರ್ಟ್ಗೆ ನಾವು ಕ್ಲಿಕ್ ಮಾಡಿದ ಮೇಲೆ ನಮಗೆ ಒಂದು ಮುಂದೆ ಸೆಕೆಂಡ್ ಆಪ್ಷನ್ ಕೊಡ್ತೈತಿ. ಈ ಸೆಕೆಂಡ್ ಆಪ್ಷನ್ ಇದು ನೋಡಿರಿ, ಸೈನ್ ಅಪ್ ಫಾರ್ ದ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಬರ್ತಾ ಇದೆ. ತೆಳಗಡೆ ಗೆಟ್ ಸ್ಟಾರ್ಟ್ ಅಂತ ಬರ್ತಾ ಇದೆ. ಈ ಗೆಟ್ ಸ್ಟಾರ್ಟ್ಗೆ ನಾವು ಕ್ಲಿಕ್ ಮಾಡಬೇಕು. ಗೆಟ್ ಸ್ಟಾರ್ಟ್ಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಲ್ಲ ಬರ್ತಿದೆ. ಯು ಕ್ಯಾನ್ ಅರ್ನ್ ಬೋನಸ್ ಫಾರ್ ಕಮೆಂಟ್ಸ್, ಶೇರ್, ವ್ಯೂಸ್ ಆ್ಯಂಡ್ ರಿಯಾಕ್ಷನ್ ಆನ್ ಆಲ್ ಆಫ್ ಯುವರ್ ಎಲಿಜಿಬಲ್ ಪಬ್ಲಿಕ್ ಪೋಸ್ಟ್. ಪಬ್ಲಿಕ್ ಪೋಸ್ಟ್ ಅಂದರೆ ನೀವು ಸ್ವಂತವಾದ ಕ್ರಿಯೇಟ್ ಇರುವಂಥ ಫೋಟೋಸ್ ಇರಲಿ, ವಿಡಿಯೋಸ್ ಇರಲಿ, ಅದು ಇರಬೇಕು. ಈ ಥರ ಈ ತೆಳಗಡೆ ಗೆಟ್ ಸ್ಟಾರ್ಟ್ ಇದೆ. ಗೆಟ್ ಸ್ಟಾರ್ಟ್ಗೆ ನಾವು ಕ್ಲಿಕ್ ಮಾಡೋಣ. ಗೆಟ್ ಸ್ಟಾರ್ಟ್ಗೆ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಸೆಕೆಂಡ್ ಪೇಜ್ನಲ್ಲಿ ಓಪನ್ ಆಗುತ್ತೆ. ಹೇಗೆ ಈಗ ನನ್ನ ಕಡೆ ಇಲ್ಲಿ 2 ಪೇಔಟ್ ಅಕೌಂಟ್ ಆಗಿದ್ದಾವೆ. ನನಗೆ ಪೇಔಟ್ ಅಕೌಂಟ್ ನಮಗೆ ಯಾವುದು ಇಲ್ಲಿ ಹಚ್ಚಬೇಕು, ನಾನು ಫಸ್ಟ್ಲಿಂದ ಏನಿದಿಲ್ಲ ಅದಕ್ಕೆ ನಾನು ಕ್ಲಿಕ್ ಮಾಡಿಕೊಂಡು ತೆಳಗಡೆ ನೆಕ್ಸ್ಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದಾಗ ಇದು ನನಗೆ ಮತ್ತೊಮ್ಮೆ ಸೆಕೆಂಡ್ ಪೇಜಿಗೆ ಒಯ್ಯುತ್ತೆ. ಸೆಕೆಂಡ್ ಪೇಜಿಗೆ ಒಯ್ದು ಇದು ಸೆಟಪ್ ಮಾಡುತ್ತೆ. ನಮ್ಮದು ಪೇಔಟ್ ಅಕೌಂಟ್ ಬರೋಬರಿ ನೋಡ್ರಿ ಇಲ್ಲಿ ಸಕ್ಸಸ್, ಯು ಆರ್ ಇನ್ ದ ಪರ್ಫಾರ್ಮೆನ್ಸ್ ಬೋನಸ್ ಪ್ರೋಗ್ರಾಮ್, ಯು ಆರ್ ಇನ್ವೈಟೆಡ್. ನಿಮ್ಮದು ಮಾಡಿದಂಥ ಈ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ನಿಮಗೆ ಹೇಳ್ತಾ ಇದೆ. ಸೊ ಈ ಥರ ನೀವು ಬೋನಸ್ ಆಪ್ಷನ್ ನಿಮಗೆ ಸಿಕ್ಕಾಗ ನೀವು ಈ ಥರ ನೀವು ಸೆಟಪ್ ಮಾಡ್ಕೋಬಹುದು. ಈಗ ಮುಂದೆ ಪ್ರೊಸೆಸ್ ಏನಿದೆ ನಮಗೆ ಅದು ಬಂದೈತಿವೋ ಇಲ್ಲ ನೋಡಬೇಕಲ್ಲ. ಮೊಂಟಾಜ್ ಸೆಕ್ಷನ್ಗೆ ಹೋಗ್ತೀನಿ. ಮೊಂಟಾಜ್ ಸೆಕ್ಷನ್ಗೆ ಹೋದಾಗ ಇಲ್ಲಿ ಬೋನಸ್ ಆಪ್ಷನ್ ನಮಗೆ ಬಂದೈತಿಲ್ಲ ನೋಡ್ರಿ, ಇಲ್ಲಿ ಬೋನಸ್ ಆಪ್ಷನ್ ಬಂದಿದೆ. ಬೋನಸ್ ಆಪ್ಷನ್ ನಮಗೆ ಸಿಕ್ಕಿದೆ. ಇಲ್ಲಿಂದ ನಾವು ಬೋನಸ್ಲಿಂದ ದುಡ್ಡು ಅರ್ನಿಂಗ್ ಮಾಡ್ಬೋದು. ಇಲ್ಲಿ ನಮಗೆ ಬೋನಸ್ ಅಂತ ಇಲ್ಲಿ ಬತ್ತು. ಈಗ ಇವತ್ತಿನಿಂದ ಬರುವಂಥ 30 ದಿನ ಒಳಗಡೆ ನಾನು ಎಷ್ಟು ಫೋಟೋ ಹಾಕ್ತೀನಿ, ಎಷ್ಟು ವಿಡಿಯೋ ಹಾಕ್ತೀನಿ, ಎಷ್ಟು ನನಗೆ ಲೈಕ್ ಬರ್ತಾವ, ಎಷ್ಟು ನನಗೆ ಕಮೆಂಟ್ ಬರ್ತಾವ, ಎಷ್ಟು ನಮಗೆ ನಮ್ಮ ವಿಡಿಯೋ ಶೇರ್ ಆಗ್ತೈತಿ, ಎಷ್ಟು ನಮ್ಮ ಜನರು ನಮ್ಮ ಕಂಟೆಂಟ್ ಮೇಲೆ ಅಟ್ರಾಕ್ಟ್ ಆಗ್ತಾರೆ, ಅದು ರಿಯಾಕ್ಷನ್ ತೋರಿಸ್ತಾರ, ಅದರ ಮೇಲೆ ಆ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಇಲ್ಲಿ ಬೋನಸ್ ಸಿಗ್ತೈತಿ. ಸೊ ಈಗ ನಾವು ನಮ್ಮ ಪ್ರೂಫ್ ತೋರಿಸ್ತೀನಿ, ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ಅರ್ನಿಂಗ್ ಪ್ರೂಫ್ನಲ್ಲಿ ನಾನು ಮೊನಿಟೈಸ್ ಸೆಕ್ಷನ್ನಲ್ಲಿ ಬಂದೆ, ನಾನು ಪ್ರೊಫೈಲ್ನಲ್ಲಿ ಬಂದೆ. ಪ್ರೊಫೈಲ್ದ ನಮ್ಮದು ಬೋನಸ್ ಆಪ್ಷನ್ ಆನ್ ಇದೆ. ಪ್ರೊಫೈಲ್ನಲ್ಲಿ ಬರೋಣ. ಪ್ರೊಫೈಲ್ನಲ್ಲಿ ಬಂದ ಕೇಸಿಂದ ಇಲ್ಲಿ ನೋಡಿರಿ, ಇಲ್ಲಿ ಬೋನಸ್ ಆಪ್ಷನ್ ಇದೆ. ಓಕೆ, ತೋರಿಸಲ್ಲ ನಿಮಗೆ, ಇದು ಪ್ರೊಫೈಲ್ದಿದು. ಓಕೆ, ಇದು ಬೋನಸ್ ಆಪ್ಷನ್ ಇದೆ. ಈ ಬೋನಸ್ ಆಪ್ಷನ್ ನಾನು ಕ್ಲಿಕ್ ಮಾಡ್ತೀನಿ. ಕಳೆದ 6-7 ತಿಂಗಳಾದ ನನಗೆ ಬೋನಸ್ ಆಪ್ಷನ್ ಸಿಕ್ತು. ಇಲ್ಲಿ ಪ್ರತಿ ತಿಂಗಳಿಗೆ ಎಷ್ಟಷ್ಟು ನಾನು ಡಾಲರ್ ಇಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದರೆ ಯಾವುದಾದ್ರೂ ಒಂದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ವೈರಲ್ ಆದರೆ ಜಾಸ್ತಿ ದುಡ್ಡು ಬರ್ತಾವೆ. ವೈರಲ್ ಆಗಲಿಕ್ಕೆ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಬರ್ತಾವೆ. ಇಲ್ಲಿ ನೋಡಿರಿ, 1 2 3 4 5 6 7 ಇದು 8 ತಿಂಗಳಾದ್ನಲ್ಲಿ ಇಲ್ಲಿ ಬೋನಸ್ ಸಿಕ್ತು. ಇಲ್ಲಿ ನೋಡಿರಿ, ಆಗಸ್ಟ್ನಲ್ಲಿ ನನಗೆ ಸಿಕ್ಕಿತ್ತು, 2023 ಆಗಸ್ಟ್ನಲ್ಲಿ ಸಿಕ್ಕಿತ್ತು. ಇಲ್ಲಿ ಎಷ್ಟು ಡಾಲರ್ ಆಗಿತ್ತು ಅದು ನಿಮಗೆ ತೋರಿಸ್ತಾ ಇದ್ದೀನಿ. $4.87 ಆಗಿತ್ತು. ಓಕೆ, ಸೆಪ್ಟೆಂಬರ್ನಲ್ಲಿ ನನಗೆ $3 ಆಗಿತ್ತು. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೆಪ್ಟೆಂಬರ್ನಲ್ಲಿ ನನಗೆ $3 ಆಗಿತ್ತು. ಓಕೆ, ಇಲ್ಲಿ ಅಕ್ಟೋಬರ್ನಲ್ಲಿ ನನಗೆ $3 ಆಗಿತ್ತು. ನವಂಬರ್ನಲ್ಲಿ ನನಗೆ $5 ಆಗಿತ್ತು. ಮತ್ತು ಡಿಸೆಂಬರ್ನಲ್ಲಿ 2, ಮತ್ತು ಜನವರಿನಲ್ಲಿ 2, ಮತ್ತು ಫೆಬ್ರವರಿಯಲ್ಲಿ 6. ಈಗ ಮಾರ್ಚ್ನಲ್ಲಿ ನನಗೆ $3 ಆಗಿದೆ. ಇದು ಈಗ ಸೆಟಪ್ ಅಂತ ಬಂದಿದೆ. ಈಗ ಮುಂದಿನ ತಿಂಗಳ ನನಗೆ ಏಪ್ರಿಲ್ದ ರೊಕ್ಕ ಏನಿತ್ತಲ್ಲ, ಏಪ್ರಿಲ್ದಲ್ಲಿ ಏನು ನಾನು ಅರ್ನ್ ಮಾಡಿಲ್ಲ ಅದು ಮೇನಲ್ಲಿ ನನಗೆ ತೋರಿಸುತ್ತೆ. ಇಲ್ಲಿ ನೋಡ್ರಿ, ಯಾವ್ಯಾವ ಫೋಟೋಗೆ ಎಷ್ಟೆಷ್ಟು ಬಂದೋ ಅದು ತೋರಿಸ್ತೀನಿ ನಿಮಗೆ. ಇದು ಪರ್ಫಾರ್ಮೆನ್ಸ್ ಬೋನಸ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಯಾವ್ಯಾವ ಫೋಟೋಗೆ ಎಷ್ಟು ಡಾಲರ್ ಆಗಲ್ಲ ಅದು ನೋಡ್ತಾ ಇದ್ರೆ ಸಿ ಆಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಸಿ ಆಲ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಇದು ಒಂದು ಫೋಟೋ ಇದೆ. $0.32 ಒಂದು ಫೋಟೋ ನೋಡ್ತಾ ಇದ್ರ. ಇದು ಒಂದು ಫೋಟೋ ಹಾಕಿನ ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾನು ಒಂದು ಫೋಟೋ ತೆಗೆದಿದ್ದೆ. 0.20 ನೋಡ್ತಾ ಇದ್ರ, 19. ಈ ಥರ ನಿಮಗೆ ಬೋನಸ್ ಸಿಗ್ತೈತಿ. ನಿಮ್ಮ ಫೋಟೋದ ಮೇಲೆ ಎಷ್ಟು ಲೈಕ್, ಕಮೆಂಟ್, ಶೇರ್ ಆಗ್ತಾವಲ್ಲ, ಎಷ್ಟು ನಿಮ್ಮ ಫೋಟೋದ ಮೇಲೆ ಕ್ಲಿಕ್ ಮಾಡ್ತಾರೆ ಮಂದಿ, ಅಷ್ಟು ಇಲ್ಲಿ ಡಾಲರ್ ಸಿಗ್ತೈತಿ. ಇದು ಪ್ರೂಫ್ ತೋರಿಸ್ಲಾತೀನಿ ನಿಮಗೆ. ದುಡ್ಡು ಇದು ಎಲ್ಲ ದುಡ್ಡಿದೆ ನೋಡ್ತಾ ಇದ್ರೆ. ಇಲ್ಲಿ 32, 20, 19, 16 ಅದು ಬಿಡ್ರಿ. ಇನ್ನ ತೋರಿಸ್ತೀನಿ ನಿಮಗೆ. ಹೋದ ತಿಂಗಳ $6 ಆಗಿದ್ದಿಲ್ಲ, ಅಲ್ಲಿ ಏನೇನಾಗಿತ್ತು, ಯಾವ ಪರ್ಫಾರ್ಮೆನ್ಸ್ ಆಗಿತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ.
ಓಕೆ $6 ಆಗಿತ್ತು. ಇಲ್ಲಿ ಹೋಗೋಣ. ಇಲ್ಲಿ ನೋಡಿರಿ, ನೋಡ್ತಾ ಇದ್ದೀರಾ, ಇದಕ್ಕೆ ಎಷ್ಟು $1 ಆಗಿದೆ ನೋಡಿರಿ. ಒಂದೊಂದು ಫೋಟೋಗೆ ಏನಾದರೂ ಸಿಗ್ತೈತಿ. ಮತ್ತು ಅಕಸ್ಮಾತ್ ನಿಮ್ಮ ದಯವು ಚಲೋ ಇದ್ದರೆ, ನಿಮ್ಮ ವಿಡಿಯೋ ಓಡು ಅಂದರೆ ಅಥವಾ ನಿಮ್ಮ ಫೋಟೋಸ್ ಮೇಲೆ ಜಾಸ್ತಿ ರಿಯಾಕ್ಷನ್ ಬಂದು ಏನಾದರೂ ಯೂನಿಕ್ ಆದಂಥ ಫೋಟೋಸ್ಗಳನ್ನು ನೀವು ಅಪ್ಲೋಡ್ ಮಾಡಿದರೆ ನಿಮಗೆ 101% ಇಲ್ಲಿ ಲಕ್ಷಾಂತರ ರೂಪಾಯಿ ಮಂದಿ ಗಳಿಸ್ಲಾಗ್ತಾರ, ನೀವು ಕೂಡ ಗಳಿಸ್ತೀರಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿದಾಗಂದರೆ, ನಿಮಗೆ ಪ್ರೊಫೈಲ್ ಮೇಲೆ ಆಗಲಿ ಪೇಜ್ ಮೇಲೆ ಆಗಲಿ ನಿಮಗೆ ಬೋನಸ್ ಆಪ್ಷನ್ ಸಿಕ್ತಂದ್ರೆ ಹೇಗೆ ಸೆಟಪ್ ಮಾಡೋದು ಅಂತ ನಿಮಗೆ ಹೇಳಿದೆ. ಆ ಥರ ಸೆಟಪ್ ಮಾಡಿಕೊಡ್ರಿ. ಮುಂದಿನ ದಿನದಲ್ಲಿ ಭಾಳಷ್ಟು ವಿಡಿಯೋ ಫೇಸ್ಬುಕ್ ಬಗ್ಗೆ ಹೇಗೆ ಅರ್ನಿಂಗ್ ಮಾಡೋದು ಅಂತ ಭಾಳಷ್ಟು ತರ್ತೀನಿ. ಅದಕ್ಕಾಗಿ ಚಾನಲ್ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.